Hello all, welcome to Windows Education. ಇವತ್ತಿನ ವಿಡಿಯೋದಲ್ಲಿ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಈ ಒಂದು ಎಕ್ಸಾಮಿನೇಷನ್ ಯಾವ ಪೋಸ್ಟ್ ಗೆ ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ ಅಪ್ಪರ್ ಡಿವಿಷನ್ ಕ್ಲರ್ಕ್, ಸ್ಟೆನೋಗ್ರಾಫರ್ ಅಂಡ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಇದನ್ನ ಯಾರು ಇದನ್ನ ಅಪ್ಲೈ ಮಾಡಬಹುದು ಅಂದ್ರೆ 10th ಪಾಸ್ ಔಟ್, 12th ಪಾಸ್ ಔಟ್ ಆಸ್ ವೆಲ್ ಆಸ್ ಡಿಗ್ರಿ ಕಂಪ್ಲೀಟೆಡ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡಬಹುದು. 10th ಪಾಸ್ ಔಟ್ ಆದವರಿಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಎಕ್ಸಾಮ್ ಅಂತ ತಗೋಬಹುದು. ಅದೇ ರೀತಿ ಸ್ಟೆನೋಗ್ರಾಫರ್ ಅಪ್ಲೈ ಮಾಡಬೇಕು ಅಂತಂದ್ರೆ PUC ಲೆವೆಲ್ ಅಲ್ಲಿ ನೀವು ಪಾಸ್ ಔಟ್ ಆಗಿರ್ಬೇಕು. ಅಪ್ಪರ್ ಡಿವಿಷನ್ ಕ್ಲರ್ಕ್ ಗಾದ್ರೆ ಯು ಗೋಯಿಂಗ್ ಟು ಹ್ಯಾವ್ ಅ ಡಿಗ್ರಿ ಕಂಪ್ಲೀಟೆಡ್ ಸ್ಟೂಡೆಂಟ್ಸ್ ನೀವು ಮಾಡ್ತಾ ಹೋಗ್ತೀರಾ. ಸೊ ಪೇ ಸ್ಕೇಲ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂಡ್ ಸ್ಟೆನೋಗ್ರಾಫರ್ ಗೆ 25,000 in the starting and it can rise up to 81,000. ಅದೇ ನಿಮಗೆ MTS ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆದ್ರೆ ನಿಮಗೆ 18,000 ಇಂದ 56,900 ತನಕ ಅಮೌಂಟ್ ನಿಮಗೆ ರೀಚ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಯಾವ ಏಜ್ ಗ್ರೂಪ್ ಅಲ್ಲಿ ಹಾಕಬಹುದು ಅಂತಂದ್ರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಮತ್ತೆ ಸ್ಟೆನೋಗ್ರಾಫರ್ ಗೆ 18 to 27 ಇಯರ್ಸ್ ತನಕ ಇರೋದು ಹಾಕಬಹುದು. ಜೊತೆಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆದವರು 18 to 25 ಇಯರ್ಸ್ ಏಜ್ ಗ್ರೂಪ್ ಯಾರು ಇರ್ತೀರಾ ಅವ್ರು ಕೂಡ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಇದನ್ನ ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ನೆಕ್ಸ್ಟ್ www.esic.nic.in ಇಲ್ಲಿ ನೋಡ್ತಾ ಇದ್ರಲ್ವಾ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಇರುತ್ತೆ. ಅದು ಸೊ SC/ST ಕ್ಯಾಂಡಿಡೇಟ್ಸ್ ಅಥವಾ PWD ಕ್ಯಾಂಡಿಡೇಟ್ಸ್ ಆದವ್ರಿಗೆ ಆಮೇಲೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಗೆಲ್ಲ ಇದು 250 ರೂಪೀಸ್ ಅಮೌಂಟ್ ಆಗಿರುತ್ತೆ. ಅದೇ ನಿಮಗೆ ಮಿಕ್ಕಿದ ಅದರ್ ಕ್ಯಾಟಗರೀಸ್ ಇದು 500 ರೂಪೀಸ್ ಅಮೌಂಟ್ ನ ಪೇ ಮಾಡ್ಬೇಕಾಗುತ್ತೆ. ಇದು ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಇರುತ್ತೆ. ನಾವು ಇದೇ ಒಂದು ವಿಡಿಯೋದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ನ ಬೇಕಾಗಬಹುದು ಅಂತ ಹೇಳಿ ಒಂದು ಜಸ್ಟ್ ಒಂದು ಅಟ್ಯಾಚ್ ಮಾಡಿದೀವಿ. ಯು ಕ್ಯಾನ್ ರಿಯಲಿ ರೆಫರ್ ಟು ದಟ್. ಓಕೆ, ಸೊ ನೆಕ್ಸ್ಟ್ ಇದು ಬಂದಾಗ ನಿಮ್ಗೆ ಇಲ್ಲಿ ಪೇ ಸ್ಕೇಲ್ ಇರುತ್ತೆ ನೋಡಿ, ಇಲ್ಲೆಲ್ಲ ಏಜ್ ಗ್ರೂಪ್ ಎಲ್ಲ ಮೆನ್ಷನ್ ಅಪ್ ಆಗ್ತಾ ಇದೆ. ಸೊ ಇಲ್ಲಿ ಯಾವ ರೀತಿ ಪ್ರೊಸೀಜರ್ಸ್ ಇರುತ್ತೆ ಅಂತಂದ್ರೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ಸ್ ಅಂದ್ರೆ ಇವಾಗ ನಿಮಗೆ ಯಾವ್ದು ಅಪ್ಪರ್ ಡಿವಿಷನ್ ಕ್ಲರ್ಕ್ ಆದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ನಿಮ್ಗೆ ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್, ಆಮೇಲೆ ಜನರಲ್ ಅವೇರ್ನೆಸ್, ಜನರಲ್ ನಾಲೆಜ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಟೆಸ್ಟ್ ಆಗಿರ್ಬೋದು, ಜೊತೆಗೆ ಇಂಗ್ಲಿಷ್ ಕಮ್ಯುನಿಕೇಶನ್ಸ್ ಆಗಿರ್ಬೋದು. ಕಂಪ್ಲೀಟ್ ನಿಮಗೆ 1 hour ಡಿವಿಷನ್ ಇರುತ್ತೆ. ನಿಮಗೆ ಲ್ಯಾಂಗ್ವೇಜ್ ಚೂಸ್ ಮಾಡ್ಕೋಬಹುದು, ಐದರ್ ಇಂಗ್ಲಿಷ್ ಆರ್ ನಿಮಗೆ ಹಿಂದಿ ವರ್ಷನ್ಸ್ ಅಲ್ಲಿ ಕೂಡ ನೀವು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಈ ಒಂದು ರೌಂಡ್ ಪಾಸ್ ಆದ್ಮೇಲೆ ಯು ವಿಲ್ ಕಮ್ ಫಾರ್ ದ ಮೇನ್ ಎಕ್ಸಾಮಿನೇಷನ್ಸ್. ಸೊ ಮೇನ್ ಎಕ್ಸಾಮಿನೇಷನ್ಸ್ ಅಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ a reasoning, awareness, again aptitude test and the English competency. ಇದು ನೆಕ್ಸ್ಟ್ ನಿಮಗೆ 2 hours ಇರುತ್ತೆ. ಸೊ again you can choose a language between English as well as Hindi. ಅದೇ ನಿಮಗೆ ಇವೆರಡು ರೌಂಡ್ ಪಾಸ್ ಆಗಿದೆ ಅಂದ್ರೆ ಪ್ರಿಲಿಮಿನರಿ ಆಸ್ ವೆಲ್ ಆಸ್ ದ ಮೇನ್ ಎಕ್ಸಾಮಿನೇಷನ್ಸ್ ಪಾಸ್ ಆದ್ಮೇಲೆ ದೇ ವಿಲ್ ಕಮ್ ಟು ಅ ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ನ ಮಾಡ್ತಾರೆ. ಸೊ ಅಲ್ಲಿ ಪವರ್ ಪಾಯಿಂಟ್ ಬಗ್ಗೆ ನಿಮಗೆ ಮಾಡ್ಬೇಕು, 2 ಸ್ಲೈಡ್ ನ ಪ್ರಿಪೇರ್ ಮಾಡ್ಬೇಕು, ಜೊತೆಗೆ ನಿಮಗೆ MS ವರ್ಡ್ ಕೂಡ ಫಾರ್ಮ್ಯಾಟಿಂಗ್ ಮಾಡಕ್ ಹೇಳ್ತಾರೆ, ಮತ್ತೆ ಎಕ್ಸೆಲ್ ಅಲ್ಲಿ ಸಿಂಪಲ್ ಫಾರ್ಮುಲಾಸ್ ನ ಯೂಸ್ ಮಾಡಿ ಯಾವ ರೀತಿ ಮಾಡ್ಬೇಕು ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಸೊ ಇಷ್ಟನ್ನು ನಿಮಗೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಗೆ ಈ 3 ಲೆವೆಲ್ಸ್ ಆಫ್ ಎಕ್ಸಾಮಿನೇಷನ್ಸ್ ನ ಇರ್ತಾ ಹೋಗುತ್ತೆ. ಅದೇ ನಿಮ್ಗೆ ಸ್ಟೆನೋಗ್ರಾಫರ್ ನ ಬಂದಾಗ ಯು ವಿಲ್ ಬಿ ಹ್ಯಾವಿಂಗ್ ನೋಡಿ ಲೆವೆಲ್ 1 ಅಲ್ಲಿ ನಿಮಗೆ ಮೇನ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಇಂಗ್ಲಿಷ್ ಅಂಡ್ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಸಿವ್ ಮತ್ತೆ ರೀಸನಿಂಗ್ ಎಬಿಲಿಟಿ ಆಸ್ ವೆಲ್ ಆಸ್ ಜನರಲ್ ಅವೇರ್ನೆಸ್. ಸೊ ಇಂಗ್ಲಿಷ್ will be 70 minutes, again you can see reasoning will be 35 minutes and the 25 minutes duration you can select English as well as Hindi language also. So ಈ ಒಂದು ಟೆಸ್ಟ್ ನ ಪಾಸ್ ಆದಾಗ ಯು ವಿಲ್ ಕಮ್ ಟು ಅ ಸ್ಕಿಲ್ ಟೆಸ್ಟ್. ಸೊ ಸ್ಕಿಲ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅವರು ನಿಮಗೆ ಇಂಗ್ಲಿಷ್ ಆಸ್ ವೆಲ್ ಆಸ್ ಹಿಂದಿ ನಿಮಗೆ ಇರುತ್ತೆ. ಸೊ ಅಲ್ಲಿ ನಿಮಗೆ ಕೂಡ ಏನ್ ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಟೈಪಿಂಗ್ ಮಾಡಕ್ ಕೂಡ ಹೇಳ್ತಾ ಹೋಗ್ತಾರೆ. ಸೊ ಯಾವ ರೀತಿ ಅಂತಂದ್ರೆ ಇವಾಗ ಸ್ಕಿಲ್ ಟೆಸ್ಟ್ ಅಂತ ಬಂದಾಗ ನಿಮ್ಗೆ ಒಂದು 10 minutes ಅಲ್ಲಿ ಒಂದು 80 ವರ್ಡ್ಸ್ ನ ನೀವು ಟೈಪ್ ಮಾಡ್ರಿ ಅಂತ ಹೇಳ್ಬೋದು, ಅಥವಾ ನಿಮಗೆ ಟ್ರಾನ್ಸ್ಕ್ರಿಪ್ಷನ್ 50 minutes ಇಂಗ್ಲಿಷ್ ಕ್ವಶನ್ ಪೇಪರ್ ಅಥವಾ ಇಂಗ್ಲಿಷ್ ಪೇಪರ್ ನ ಕೊಟ್ಟು ನಿಮಗೆ ಟೈಪ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ಈ ತರ ಒಂದು ಸ್ಕಿಲ್ ಟೆಸ್ಟ್ ನ ಮಾಡ್ತಾ ಹೋಗ್ತಾರೆ. ಅದೇ ಮಲ್ಟಿ ಟಾಸ್ಕಿಂಗ್ ಗೆ ಬಂದಾಗ ಎಗೇನ್ ನಿಮಗೆ ಬೇಸಿಕ್ ಒಂದು ರೌಂಡ್ ಇರುತ್ತೆ. ಸೊ ಅದಾದ್ಮೇಲೆ ಯು ವಿಲ್ ಬಿ ಹ್ಯಾವಿಂಗ್ ದ ಸೆಕೆಂಡ್ ರೌಂಡ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಎಗೇನ್ ಇಟ್ ಬಿ ಕಾಮನ್ ಪೇಪರ್ ನಿಮಗೆ again intelligence, awareness, aptitude and the English one, right? So ನಿಮಗೆ ಫಸ್ಟ್ ರೌಂಡ್ ಅಂದ್ರೆ ಅಪ್ಪರ್ ಡಿವಿಷನ್ ಕ್ಲರ್ಕಿಂಗ್ ಮಾತ್ರ ನಿಮಗೆ 3 rounds ಬೇಕಾಗುತ್ತೆ. ಅದೇ ನಿಮಗೆ ಸ್ಟೆನೋಗ್ರಾಫರ್ ಆಸ್ ವೆಲ್ ಆಸ್ ಮಲ್ಟಿ ಟಾಸ್ಕಿಂಗ್ ಬಂದಾಗ ಯು ವಿಲ್ ಬಿ ಹ್ಯಾವಿಂಗ್ 2 levels ಆಫ್ ದ ಎಕ್ಸಾಮಿನೇಷನ್ಸ್. ಸೊ ಇದು ಸುಮಾರು ನಿಮಗೆ ಇನ್ಫಾರ್ಮೇಶನ್ಸ್ ನ ಅಟ್ಯಾಚ್ ಮಾಡಿದ್ವಿ, ಏನೇನ್ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕು, ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಸ್ಮಾಲ್ ಗ್ಲಾನ್ಸ್ ಆಫ್ ದಟ್. ಸೊ ಈ ತರ ನಿಮಗೆ ಒಂದು ಡಾಕ್ಯುಮೆಂಟೇಶನ್ ಏನೇನ್ ಬೇಕು ಅಂತ ಹೇಳ್ತಾರೆ. ಸೊ ಈ ತರ ಒಂದು ನೀವು ಪ್ರಿಂಟ್ ತೆಗೆದು ಈ ತರ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದ್ಬಿಟ್ಟು ಸೈನ್ ಮಾಡ್ಬೇಕಾಗುತ್ತೆ. ಸೊ ನೀವು ಆ ವೆಬ್ಸೈಟ್ ಗೆ ಹೋದಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಇಂದ ನೀವು ಈ ತರ ನೀವು ನೋಡ್ತಾ ಹೋಗ್ಬೋದು. ಸೊ ಇನ್ನು ಇದರದೇ ನಿಮಗೆ ಮೋರ್ ಇನ್ಫಾರ್ಮೇಶನ್ಸ್ ನ ಕೊಡ್ತಾ ಹೋಗ್ತೀವಿ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕು, ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಅಲ್ಲಿ ಪೇಜ್ ಫಾಲೋ ಅಪ್ ಮಾಡಿ. ಸೊ ಯು ವಿಲ್ ಬಿ ಹ್ಯಾವಿಂಗ್ ಲಾಟ್ಸ್ ಆಫ್ ಇನ್ಫಾರ್ಮೇಶನ್ regarding it.
keep following our YouTube channel. Thank you for listening. Take care. Bye bye.